ಎಲ್ಲ ಆತ್ಮೀಯರಿಗೆ ಸ್ವಾಗತ. MDMನಲ್ಲಿ ಅಟೆಂಡೆನ್ಸ್ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ತುಂಬಲು ನೋ ಡೇಟಾ ಫೌಂಡ್ ಅಂತಕ್ಕಂತಹ ಎರರ್ ಮೆಸೇಜ್ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಏನು ಮಾಡಬೇಕು? ಇಲ್ಲಿ ಆ MDMನ್ನು ಲಾಗೌಟ್ ಮಾಡ್ಕೋಬೇಕು. ನಂತರ ಸ್ಯಾಟ್ಸ್ಗೆ ಬಂದು ಸ್ಯಾಟ್ಸ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ನಲ್ಲಿ ಹೋದಾಗ ಇಲ್ಲಿ ಅಟೆಂಡೆನ್ಸ್ನಲ್ಲಿ ಒಂದು ಡೈಲಿ ಅಟೆಂಡೆನ್ಸನ್ನು ಒಮ್ಮೆ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ 8ನೇ ತರಗತಿ ಡೇಟಾ ನೋ ಫೌಂಡ್ ಬರ್ತಾ ಇದೆ. ನಾನು ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ ಇಲ್ಲಿ ಡೈಲಿ ಅಟೆಂಡೆನ್ಸನ್ನು ಫಿಲ್ ಮಾಡ್ತಾ ಇದ್ದೇನೆ. 1 to 10th ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಇಲ್ಲಿ ಒಂದು ಡೈಲಿ ಅಟೆಂಡೆನ್ಸನ್ನು ಫಿಲ್ ಮಾಡಲು ಬಂದಿರ್ತೇನೆ. ಇಲ್ಲಿ ಫಿಲ್ ಮಾಡಬೇಕಾದ್ರೆ ಸ್ಟೂಡೆಂಟ್ ವಿತಿನ್ ಪ್ರಿಮಿಸಸ್, ಸ್ಕೂಲ್ ಪ್ರಿಮಿಸಸ್ ಇರುತ್ತೆ. ನಾವು ಅಬ್ಸೆಂಟ್ ಮಾಡಿದಾಗ ಅವರು ಆನ್ಲೈನ್ ಆರ್ ಸ್ಕೂಲ್ ವಿತಿನ್ ಪ್ರಿಮಿಸಸ್ ಅಂತಕ್ಕಂತಹ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ನಾನು ಒಂದು ಕೆಲವು ಮಕ್ಕಳನ್ನು ಅಬ್ಸೆಂಟ್ ಆಗಿರ್ತಕ್ಕಂಥ ಮಕ್ಕಳನ್ನು ಅಬ್ಸೆಂಟ್ ಅಂತ ತೋರಿಸಿದ್ದೇನೆ. ನಂತರ ಅಲ್ಲಿ ಸೆಲೆಕ್ಟ್ ಅಂತಕ್ಕಂಥ ಆಪ್ಷನ್ ಬರ್ತಾ ಇರುತ್ತೆ. ಆ ಸೆಲೆಕ್ಟ್ನಲ್ಲಿ ನಾವು ಆ ವಿದ್ಯಾರ್ಥಿಯು ಶಾಲಾ ಪ್ರಿಮಿಸಸ್ಗೆ ಬರದೇ ಇದ್ದಾಗ ನಾವು ಆನ್ಲೈನ್ ಅಟೆಂಡೆನ್ಸ್ ಅಂತಲೂ ಸಹ ಅಲ್ಲಿ ತುಂಬಬಹುದಾಗಿರುತ್ತೆ. ನೋಡಿ, ಇಲ್ಲಿ ಡೈಲಿ ಅಟೆಂಡೆನ್ಸ್ನಲ್ಲಿ ಸಬ್ಮಿಟ್ ಕೊಟ್ಟಾಗ ಅದು ಕೇಳುತ್ತೆ ಸೆಲೆಕ್ಟ್ ಅಟೆಂಡೆನ್ಸ್ ಟೈಪ್ ಅಂತ ಕೇಳ್ತಾ ಇದೆ. ಕೆಲವು ವಿದ್ಯಾರ್ಥಿಗಳಿಗೆ ಅಲ್ಲಿ ಸೆಲೆಕ್ಟ್ ಅಂತಕ್ಕಂತಹ ಬಟನ್ ಓಪನ್ ಆಗಿರುತ್ತೆ. ಆ ಸೆಲೆಕ್ಟನ್ನು ಕ್ಲಿಕ್ ಮಾಡಿದಾಗ 2 ಆಪ್ಷನ್ ತೋರಿಸ್ತಾ ಇರುತ್ತೆ. ಒಂದು ವಿತಿನ್ ಸ್ಕೂಲ್ ಪ್ರಿಮಿಸಸ್ ಅಂತಕ್ಕಂಥದ್ದು ಮತ್ತು ಇನ್ನೊಂದು ಆನ್ಲೈನ್ ಅಂತಕ್ಕಂಥ ಒಂದು ಅಟೆಂಡೆನ್ಸ್ ಶೋ ಆಗ್ತಾ ಇರುತ್ತೆ. ಈ ಒಂದು ಅಟೆಂಡೆನ್ಸನ್ನು ನಾವು ಫಿಲ್ ಮಾಡಬೇಕು. ನಮಗೆ MDM ಆ್ಯಪ್ನಲ್ಲಿ ವಿದ್ಯಾರ್ಥಿಗಳ ಮಾಹಿತಿ ಈಗ ಬರದೇ ಇದ್ದಾಗ ಈ ರೀತಿಯಾಗಿ ಸ್ಯಾಟ್ಸ್ನಲ್ಲಿ ಒಮ್ಮೆ ನಾವು ಒಂದು ಡೈಲಿ ಅಟೆಂಡೆನ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಆ ಒಂದು ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳು. ಇಲ್ಲಿ ನಾನು ಒಂದು ಬಾರಿ ಈ ಒಂದು ಅಟೆಂಡೆನ್ಸನ್ನು ಫಿಲ್ ಮಾಡ್ತೇನೆ ಎಲ್ಲ ತರಗತಿಗಳಿಗೆ. ಇಲ್ಲಿ ಸೆಲೆಕ್ಟ್ ಮಾಡಿ ಆ ಒಂದು ವಿದ್ಯಾರ್ಥಿಗಳ ಮುಂದೆ ಬರ್ತಕ್ಕಂಥ ಸೆಲೆಕ್ಟ್ ಆಪ್ಷನನ್ನು ತಗೊಂಡಾಗ ಅಲ್ಲಿ ನಮಗೆ ತೋರಿಸುತ್ತೆ ಅದೊಂದು ಆನ್ಲೈನ್ ಪ್ರಿಮಿಸಸ್ ಅಥವಾ ಒಂದು ಸ್ಕೂಲ್ ಪ್ರಿಮಿಸಸ್ ಅಥವಾ ಆನ್ಲೈನ್ನಲ್ಲಿ ಆ ವಿದ್ಯಾರ್ಥಿಯ ಅಟೆಂಡೆನ್ಸನ್ನು ನಾವಿಲ್ಲಿ ಫಿಲ್ ಮಾಡಿ ಕೊಡಬೇಕಾಗುತ್ತೆ. ಈಗ ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಾ. ಆ ಒಂದು ಅಟೆಂಡೆನ್ಸನ್ನು ಫಿಲ್ ಮಾಡಿ ನಾನು ಈ ಒಂದು ಡೇ ಅಟೆಂಡೆನ್ಸನ್ನು ಸ್ಯಾಟ್ಸ್ನಲ್ಲಿ ತುಂಬ್ತೇನೆ. ನೋಡಿ, ಇಲ್ಲಿ ಒಂದು 8ನೇ ತರಗತಿಯ ಸ್ಯಾಟ್ಸ್ ಪ್ರಿಮಿಸಸ್ನಲ್ಲಿ ತೊಗೊಳ್ತಾ ಇದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳ ಮಾಹಿತಿ ಒಂದು ಅಟೆಂಡೆನ್ಸನ್ನು ತುಂಬಬೇಕಾಗತ್ತೆ. ವಿದ್ಯಾರ್ಥಿ ಮಾಹಿತಿ ಇಲ್ಲಿ ಒಂದು ಅಟೆಂಡೆನ್ಸನ್ನು ತುಂಬಿದ ನಂತರ ನಾವು ಈಗ ಈ ಒಂದು ಸಬ್ಮಿಟನ್ನು ಕೊಡ್ತೇವೆ. ಇಲ್ಲಿ ಡೈಲಿ ಅಟೆಂಡೆನ್ಸ್ ತುಂಬಲಾಗಿದೆ. ನಂತರ ನಾವು MDM ಆ್ಯಪನ್ನು ಲಾಗಿನ್ ಮಾಡ್ಕೋಬೇಕು. MDM ಆ್ಯಪ್ಗೆ ಲಾಗಿನ್ ಆದ ನಂತರ ಈಗ ಈ ಒಂದು ಪ್ರಸಕ್ತ ಸಾಲಿನ 2024-25ನೇ ಸಾಲಿನ ಡೇಟಾವನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ಸೀನರೈಸ್ ಹೋಗಬೇಕು. ಮೇಲೆ ಇರ್ತಕ್ಕಂಥ 3 ಡಾಟ್ಸನ್ನು ಕ್ಲಿಕ್ ಮಾಡಿ ನಂತರ ಡೌನ್ಲೋಡ್ ಮ್ಯಾನೇಜರ್ಗೆ ಹೋಗಿ ಡೌನ್ಲೋಡನ್ನು ಕೊಟ್ಟಾಗ ಈ ವರ್ಷದ 2024-25ನೇ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಇಲ್ಲಿ ಬರುತ್ತೆ. ಮೊದಲಿಗೆ ನಾನು ತೋರಿಸಿದ ಹಾಗೆ ವಿದ್ಯಾರ್ಥಿಗಳ ಮಾಹಿತಿಯನ್ನು ಹುಡುಕಿದಾಗ ನೋ ಡೇಟಾ ಫೌಂಡ್ ಅಂತ ಬರ್ತಾ ಇತ್ತು. ಅಥವಾ ಈ ವರ್ಷದ್ದು ಬಿಟ್ಟು 2023-24ನೇ ಸಾಲಿನ ಮಾಹಿತಿ ಬರ್ತಾ ಇತ್ತು. ಈಗ ಡೌನ್ಲೋಡ್ ಎಲ್ಲವೂ ಕಂಪ್ಲೀಟ್ ಆಗಿದೆ. ಈಗ ನಾವು ಬೆನಿಫಿಷಿಯರಿ ಅಟೆಂಡೆನ್ಸನ್ನು MDM ಬೆನಿಫಿಷಿಯರಿಯನ್ನು ಕೊಟ್ಟಾಗ ನಮಗೆ ಸರಿಯಾದ ಮಾಹಿತಿ ಬರುತ್ತೆ. ಕಳೆದ ವರ್ಷದ ಎಲ್ಲ ವಿದ್ಯಾರ್ಥಿಗಳ ಒಂದು ಮಾಹಿತಿ ಇತ್ತು. ಈಗ ಒಮ್ಮೆ ಚೆಕ್ ಮಾಡ್ತೇನೆ. ಈಗ ನೋಡಿ ಸರಿಯಾಗಿ 2024ರ ಒಂದು ಮಾಹಿತಿ ಇಲ್ಲಿ ನಮಗೆ ಸಿಗ್ತಾ ಇದೆ. ಈ ರೀತಿಯಾಗಿ ನಾವು MDM ಆ್ಯಪನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿದೆ. ಮೊದಲಿಗೆ ಸ್ಯಾಟ್ಸ್ನಲ್ಲಿ ಒಂದು ಡೇ ಅಟೆಂಡೆನ್ಸನ್ನು ಕೊಟ್ಟು ನಂತರ MDM ಆ್ಯಪನ್ನು ಲಾಗೌಟ್ ಮಾಡಿ ಲಾಗಿನ್ ಮಾಡಿಕೊಂಡು ಸೀನರೈಸ್ನಲ್ಲಿ ಡೌನ್ಲೋಡ್ ಮ್ಯಾನೇಜರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡಾಗ ಸರಿ ಹೋಗುತ್ತೆ.